ಒಂದು ಹಳ್ಳಿನಲ್ಲಿ ಒಬ್ಬ ಗುರು ಮತ್ತು ಶಿಷ್ಯ ಇರ್ತಾರೆ. ಶಿಷ್ಯ ಗುರು ಹತ್ರ ಹೋಗಿ ಕೇಳ್ತಾನೆ, ಗುರುಗಳೇ, ಎಲ್ಲ ವಿದ್ಯೆನೂ ನಾನು ಕಲಿಬೇಕು, ನಿಮ್ಮ ಹತ್ರ ಇರೋ ಎಲ್ಲ ವಿದ್ಯೆನೂ ಕಲಿಯೋದಕ್ಕೆ ನನಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, 1 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಗುರುಗಳೇ, ಎಲ್ಲ ಸ್ಟೂಡೆಂಟ್ಸು 5 ಅವರ್ ಸ್ಟಡಿ ಮಾಡಿದ್ರೆ ನಾನು 10 ಅವರ್ ಸ್ಟಡಿ ಮಾಡ್ತೀನಿ, ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ, ಹಂಗಾದರೆ ಎಷ್ಟು ಟೈಮ್ ಬೇಕಾಗ್ಬೋದು ಅಂತ ಗುರುಗಳ ಹತ್ರ ಕೇಳ್ತಾನೆ. ಆದರೆ ಅವನ ಮನಸ್ಸಲ್ಲಿ ಏನಿರ್ತದೆ, ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ಅಂದಾಗ ಅವರು 6 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ ಅಂತ ಹೇಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರ್ತದೆ. ಆದರೆ ಗುರುಗಳು ಹಾಗಾದರೆ ನಿನಗೆ 2 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಶಿಷ್ಯ ಆಶ್ಚರ್ಯಪಟ್ಟು ಗುರುಗಳನ್ನ ಕೇಳ್ತಾನೆ, ಗುರುಗಳೇ, ಅದ್ಯಾಕೆ 2 ವರ್ಷ, ನಾನು ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ರು ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೀನು ತುಂಬ ಆತುರ ಪಟ್ಟರೆ ಆ ಥರದಲ್ಲಿ ತುಂಬ ಮಿಸ್ಟೇಕ್ಸ್ ಆಗುತ್ತೆ, ಆ ಮಿಸ್ಟೇಕ್ಸ್ನ ತಿದ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಸಾವಧಾನವಾಗಿ ಕಲಿಬೇಕು ಅಂತ ಹೇಳ್ತಾರೆ. ಈ ಕಥೆಯ ಸಾರಾಂಶ ಇಷ್ಟೇ, ಆತುರಗಾರನಿಗೆ ಬುದ್ಧಿಮಟ್ಟ.